ನೀವು ಊಟ ಮಾಡಿಲ್ಲ ಅಂದ್ರೆ ಇಲ್ಲ ನನಗೆ ಹೊಟ್ಟೆ ಕಡಿತದ ಅಂತ ಹೇಳ್ತಿದ್ದ. ನೀವು ಊಟ ಮಾಡಿ ಕಾರಣ ಏನಂದ್ರೆ ಬುತ್ತಿ ಸ್ವಲ್ಪ ಅದ ಮಗ ಒಳ್ಳೆ ನನ್ನ ಏನ್ ಕಷ್ಟ ಕಂತಿನ ಗೊತ್ತಿಲ್ಲ. 13,400 ಈ ಡಬ್ಬ್ಯಾಗಿಟ್ಟು ಒಳಗಿಟ್ಟು ಇಟ್ಟಿದ ಮಾಡಿಕೊಂಡಾಗ ಹಿಡ್ಕೊಂಡು ಸಹ್ಯತನ ನಮ್ಮ ಅಪ್ಪ ನಮ್ಮವ್ವ ಜನ್ಮ ಜೋಡಿ ಎಲ್ಲಿ ಹೋದ್ರೂ ಕೂಡಿ ಹೋಗ್ತೀವಿ. ಒಂದು ಅಭ್ಯಾಸ ಏನಂತಂದ್ರ ಎಲ್ಲರಿಗೂ ಕೈ ಮುಗಿ ಎಲ್ಲರನ್ನ ದೇವ್ರ ಸ್ವರೂಪದಾಗ ಕಾಣ್ತಿದ್ದ. ಚಿಕ್ಕವರಿದ್ರೂ ದೇವ್ರ ಸ್ವರೂಪ. ನೀ ಸಾಲಿ ಹೋದಾಗ ನಂಗೆ ನೆನಪಾತದ ಅಂತಂತ ಒಂದು ರೊಟ್ಟಿ ಊಟ ಮಾಡಕ್ ನಾನು ಇಷ್ಟಿದ್ದೆ ಕಳೆ ಹೊಡ್ತಿದ್ದೆ. ಯಪ್ಪ ನೀವು ಊಟ ಮಾಡಿಲ್ಲ ಅಂದ್ರೆ ಇಲ್ಲ ನನಗೆ ಹೊಟ್ಟೆ ಕಡಿತದ ಅಂತ ಹೇಳ್ತಿದ್ದ. ಅವಾಗಿನ ಕಷ್ಟ ನೋಡ್ಬೇಕಾದ್ರೆ ಅಕ್ಕಿ ಕೊಟ್ಟಾಗ ಅವಾಗ ನಮ್ಮ ಮನೇಲಿ ಏನಿರ್ತಿತ್ತು ಅಂದ್ರೆ ಊಟ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಇತ್ತು. ಒಂದು 3 ವರ್ಷ ನಾನು ಹೊಲಕ್ಕೆ ಆದ್ರೆ ಹಿಂದಿನಿಂದ ಬುತ್ತಿ ತೊಗೊಂಬರವ 3 ರೊಟ್ಟಿ ಇರ್ತಿತ್ತು ಬುತ್ತಿ ಒಳಗೆ. ಯಪ್ಪ ನೀವು ಊಟ ಮಾಡಿದ್ದೀನಿ ಅಂದ್ರೆ ಇಲ್ಲ ನಾ ಊಟ ಮಾಡಿ ಬಂದೀನಿ ನೀವು ಉಣ ಅಂತಿದ್ದ. ನಾ ಬಂದ ತಕ್ಷಣ 2 ರೊಟ್ಟಿ ಊಟ ಮಾಡ್ತೀವಿ, 1 ರೊಟ್ಟಿ ಉಳಿಸ್ತಿದ್ದೆ. ಅದರಲ್ಲಿ ಪಲ್ಯ ಜಾಸ್ತಿ ಇರ್ತಿತ್ತು, ಯಾವುದೋ ಪುಂಡಿ ಪಲ್ಯ ಅದು ಇದು ಯಾವುದೋ ಜಾಸ್ತಿ ಇರ್ತಿತ್ತು 1 ರೊಟ್ಟಿ. ನೀವು ಉಣಯಪ್ಪ ಅಂದ್ರೆ ಇಲ್ಲ ನನಗೆ ಹೊಟ್ಟೆ ಕಡ್ಲಾಕತ್ತದಪ್ಪ, ನಾ ಮನೆಗೆ ಉಂಡಿನಿ, ನಾ ಸಂಡಸ್ ಹೋಗಿ ಬರ್ತೀನಿ, ನೀವು ಊಟ ಮಾಡಿ. ಕಾರಣ ಏನಂದ್ರೆ ಬುತ್ತಿ ಸ್ವಲ್ಪ ಅದ ಮಗ ಒಳ್ಳೆ ನಾನು ನಡೀತದ. ಏನು ಕಷ್ಟ ಕಂತಿನ ಗೊತ್ತಿಲ್ಲ. 13,400 ಈ ಡಬ್ಬ್ಯಾಗಿಟ್ಟು ಒಳಗಿಟ್ಟು ಇಟ್ಟಿದ ಅದು ತೆಗ್ದಿ ರೊಕ್ಕ ಅದೊಂದು ಪ್ಯಾಕೆಟ್ ಇತ್ತು. ಇದು ಈ ಪ್ಯಾಕೆಟ್ ನಂಗೆ ಯಾವ ನೋಡುದ ಅಂದ್ರೆ ಅವು ಇವಾಗ ತೆಗೆದು ಸರಿ ಮಾಡಿರಿ. ಇವತ್ತು ನೀ ಎಲ್ಲ ಮನೆನೇ ನೋಡಿಟ್ಟದ ಇಂಥ ಪ್ಯಾಕೆಟ್ ಒಳಗೆ ಇಟ್ಟಿದ. ಅದು ಒಂದು ಶರ್ಟ್ ಇತ್ತು ರೀ ಅವ್ರದ್ದು. ಶರ್ಟ್ನಾಗ ಕಿಸೆ ಇತ್ತು, ಅದು ಕಿಸೆದಾಗ ಇಟ್ಟು 4-5 ಶರ್ಟ್ ಇಟ್ಟು ಸೈಡ್ನಾಗ ಒಂದು ಗಂಟು ಕಟ್ಟಿ ಈ ಡಬ್ಬದಲ್ಲಿ ಎಲ್ಲಿ ದಾರಿಗೆ ಇಟ್ಟು ಬಿಡ್ತಿದ್ದೆ ಹಿಂಗೆ. ಇಷ್ಟು ದಾರಿಗೆ ಇಟ್ಬಿಡ್ತು ಅಂಗಡಿ ಬಲ್ಲಿ ಅದು ಕುಂತಲೇ ಇರ್ತಿತ್ತು. ಅದು ಇಂದ ಬರಾಗೆ ಮತ್ತೆ ಈ ಕಡೆ ಇಟ್ಕೊಂಡ್ಬಿಟ್ಬಿಡ್ತು. ನಮ್ಮ ಅಪ್ಪನ ಬಗ್ಗೆ ಮರಿಲಾರದ ಘಟನೆ ಹೇಳ್ಬೇಕಾದ್ರೆ ನಮಗೇನು 14 ಮಂದಿ 12 ಮಂದಿ ಮಕ್ಕಳಾದ್ರೂ ನಮಗೇನು ತೊಂದರೆ ಕೊಟ್ಟಿಲ್ಲ. ಕೆಲವೊಬ್ಬ ತಂದಿದ್ದಾರೋ ದಿನ ಅವರನ್ನ ಮಕ್ಕಳಿಗೆ ಅದು ಕೊಡು, ನನಗೆ ಕುಡಿಲಿಕ್ಕೆ ಕೊಡು, ನನಗೆ ಖರ್ಚಾಗಿ ಕೊಡು ಅಂತ ಕಿರಿಕಿರಿ ಮಾಡಿದ್ರು. ಅದು ಯಾವ ಥರದ ಕಿರಿಕಿರಿ ನಮ್ಮ ಅಪ್ಪ ನಮ್ಗೆ ಇನ್ನೂವರೆಗೆ ಮಾಡಿಲ್ಲ. ನಾವು ಎಲ್ಲಿಗೇನು ಹೋದ್ರೆ ಬಂದ್ರೆ ಭಾಳ ಸಂತೋಷ ಪಡವ. ನಮ್ಮ ಅಪ್ಪಗ ನಾವು ಚಿಕ್ಕವ್ರಿಲ್ಲಾಗ ಅನೇಕ ನೋವುಗಳು ಉಂಡನ. ಆದ್ರೆ ನಾವು ದೊಡ್ಡವರಾದ್ಮೇಲೆ ಮತ್ತು ಅದನ್ನ ನಾವೂ ನೋವು ಕೊಟ್ಟಿಲ್ಲ, ಅದನ್ನು ನಮಗೆ ಕಿರಿಕಿರಿ ಕೊಟ್ಟಿಲ್ಲ. ಭಾಳ ಸಂತೋಷವಾಗಿರ್ತದ. ನಾವು ಬಂದ್ರೆ ವಾದ್ರೆ ಅಷ್ಟು ಖುಷಿ ಪಡ್ತದ. ಅದನ್ನ ನಾವು ಏನೋ ಇವತ್ತು ದಿನದಲ್ಲಿ ಕಳ್ಕೊಂಡಿವಿ ಅಂದ್ರೆ ಅದು ಆತ ವಯಸ್ಸಾಗಿ ಸದ್ದು ನೋಡ್ಬರೋ ಒಂದು ಖುಷಿ. ಆದರೆ ಈಗ ನಾವು ಮನೆಗೆ ಇಲ್ಲಲ್ಲ ಅಂತಕ್ಕಂಥದ್ದು ಒಂದು ದುಃಖ ಭಾಳ ವ್ಯಕ್ತವಾಗ್ತದೆ ನಮಗೆ. ಅದು ಬಂದು ಅದನ್ನ ಜಾಗ ನೋಡಿರ್ಬೇಕು ಸ್ವಲ್ಪ ದುಃಖ ಅನ್ನಿಸ್ತದ. ಅದು ಕುಂತದ ಜಾಗ ನೋಡ್ಕೊಂಡು ದುಃಖ ಅನ್ನಿಸ್ತದ. ಭಾಳ ಒಂದು ರೀತಿ ನೋಡ್ಬೇಕಾದ್ರೆ ನಮ್ಗೆ ಎಂತೋ ಏನೋ ಒಂದು ದೊಡ್ಡದು ನಾವು ಮನುಷ್ಯನ ಒಂದು ಹಿರಿಯತನ ಕಳ್ಕೊಂಡಿವಿ ಅನ್ನಂಗೆ. ಅವ್ರಿಗೆ ಯಾವ ಥರ ಅಭ್ಯಾಸಗಳಿದ್ದು? ಅದನ್ನ ಅಭ್ಯಾಸ ಯಾವ ಥರ ಅಭ್ಯಾಸನೇ ಇಲ್ಲ. ಒಳ್ಳೆ ಊಟನೇ ಅದನ್ನ ಅಭ್ಯಾಸ. ಅದನ್ನ ಮೊಸರು, ಅನ್ನ, ಹಾಲು ಐನದ ಭಾಳ ಮೇಲೆ ಅಭಿರುಚಿ ಭಾಳ. ಒಟ್ಟು ಒಂದು ಅಡಿಚೂರ್ನು ತಿಂತಿರ್ಲಿಲ್ಲ ಅಂತ ಕೇಳಿ. ಯಾವಾಗ ಲವಂಗ ತಿಂತಿದ್ದ, ಅಡಿಗೆ ತಿಂತಿದ್ದಿಲ್ಲ. ಮೊಸರು, ಪುಂಡೆ ಪಲ್ಯ, ರೊಟ್ಟಿ, ಪುಂಡೆ ಪಲ್ಯ, ನುಚ್ಚಾಗಿ ಪುಂಡೆ ಪಲ್ಯ, ಕೆನೆ ಮೊಸರು, ಹಾಲು, ಇದೇ ಮಟನ, ಚಿಕನ. ಮಟನ್ ಮೇಲೆ ಆಟ ಹವ್ಯಾಸ ಇದ್ದಿರಲ್ಲ. ದುಂದು ವೆಚ್ಚ ಏನಿಲ್ಲ. ಯಾರೋ ತಂದಿದ್ದಾರೆ ನಾವು ನೋಡ್ತೀವಿ ದಿನಾಭರಣ ಸಂಜೆ ತನ ಮಕ್ಕಳಿಗೆ ಭಾಳ ಕಾಡ್ತಾರೆ. ನಾನು ಕುಡ್ಲಿಕ್ಕೆ ಕೊಟ್ಟಿಲ್ಲ, ನಾನು ತಿನ್ನಕ್ಕೆ ಕೊಟ್ಟಿಲ್ಲ, ನಾನು ದವಾಖಾನೆ ತೋರಿಸಿಲ್ಲ ಅಂತಾರೆ. ಯಾವ್ದು ನಮ್ಮ ಅಪ್ಪ ನಮಗೆ ಕಾಡಿಲ್ಲ. ಜಗಳ ಆಡ್ತೀರಿ ಯಾಕ ಅಂತೇಳಿ ಮತ್ತೆ ಕರ್ಕೊಂಡು ಜೀವ ಸೆಟ್ ಮಾಡೋ ಮಾಡಿದ್ರು ಜೀವ ಮಾಡ್ತಿದ್ದ. ಮತ್ತೆ ಅಪ್ಪ ನಮಗೆ ಜೀವ ಎಲ್ಲರಿಗೂ ಅಷ್ಟೇ ತರ ಏನಂತಿಲ್ಲ. ಎಲ್ಲಾರು ಕಾಣಲಾದ್ರೆ ಯಾಕೆ ಬರಲ್ಲ ಎಲ್ಲ ಇದು ಮಾಡ್ತಿದ್ದ. ಊಟ ಅದೆಲ್ಲ ಚಂದ ಮಾಡ್ತಿದ್ದ. ಹುಡುಗರಿಗೆ ಬೇನ ಯಾಕೆ ಬೈತಂತಿದ್ವಿ, ಸಿಟ್ಟು ಮಾಡ್ಕೊಂತಿದ್ದ, ಮತ್ತೆ ಕೂತಿದ್ದ. ಎಲ್ಲ ಆತನ ಕಳ್ಳ ನಿಂದಿರ್ತಿಲ್ಲ. ಹೋಗೋರಿಗೆ ಬರೋರಿಗೆ ಎಲ್ಲ ಕರೆದು ಮಾತಾಡ್ಸವ. ಊಟ ಆಯ್ತಾನ ಅಂತ ಕೇಳವ.
ಹೋಗೋರಿಗೆ ಬರ್ರಿಗೆ ತೊಂದರೆ ಹಾಕ್ಕೊಡ್ತೀವಿ ಅಂತೀವಿ. ಇಲ್ಲ ನನಗೆ ಜೀವ ನಿಂದ್ರಲ್ಲ ಮಾತಾಡಿಸ್ತೀನಿ ಎಲ್ಲರಿಗೆ ಭಾಳ ಪ್ರೀತಿ ಮಾಡತ್ತ ಎಲ್ಲರಿಗೆ ಹೋಗೋರಿಗೆ ಬರ್ರಿ ಕರ್ದು ಮಾತಾಡ್ಸ ಯಾರು ಮಾತಾಡೋದ್ರಿಗಿನೂ ಕರ್ದು ಮಾತಾಡ್ಸ. ಒಂದು ಅಭ್ಯಾಸ ಏನಂತಂದ್ರ ಎಲ್ಲರಿಗೆ ಕೈ ಮುಗಿಯೋದು ಎಲ್ಲರನ್ನ ದೇವ್ರ ಸ್ವರೂಪದಾಗ ಕಾಣ್ತಿದ್ದತ್ತ. ಚಿಕ್ಕವರಿದ್ರೂ ದೇವ್ರ ಸ್ವರೂಪ. ನಾವೇ ಬೈತಿದ್ದೀವಿ ಸಣ್ಣರು ಹಿರಿಯರು, ನೀವು ದೊಡ್ಡವರಾಗಿ ಅವ್ರಿಗೆ ಯಾಕೆ ಕೈ ಮುಗಿ ನೀನು 100-150 ಒಂದು 4 ಸಲ ಬೈದಿನಿ ನಾನೇ. ದೊಡ್ಡವ್ರಿಗೆ ಕೈ ನಿಮ್ಗೆ ಗೊತ್ತಿಲ್ಲಪ್ಪ ಅಂದ್ರೆ ಇಷ್ಟು ಮಾತಾಡ್ತಾರೆ. ಚಿಕ್ಕವರಿದ್ರೆ ನಮಸ್ಕಾರ ಅಪ್ಪ ಮುತ್ತೆ ಆರಾಮಿದ್ದೇನೆ ಅಂದ್ರೆ ನಮಸ್ಕಾರ ಅಂತಿದ್ದೀವಿ. ಯಾರೇ ಐನಾರು ಬರ್ಲಿ ಅವ್ರಿಗೆ ಕಣ್ಣಿಗೆ ಐನಾರು ಏನು ಬರ್ತಾರಲ್ರಿ ಊರಾಗ ಅವ್ರಿಗೆ ಅಣೆಚ್ಚಿ ಸಣ್ಣ ಐನಾರಿಗೆ ಮಾತ್ರ ಸಿಕ್ಕಂದ್ಲಿಂದ ನೋಡಿಲ್ಲ ನಾನು ಅದನ್ನ ಅಭ್ಯಾಸ. ಪ್ರತಿಯೊಬ್ಬ ಐನಾರು ಯಾರು ಬಂದ್ರ ಅಂದ್ರೆ ಅವ್ರಿಗೆ ಅಣೆಚ್ಚಿ ನಮಸ್ಕಾರ ಮಾಡ್ತದೆ ಎದ್ದೋಗಿ. ಐನಾರಿಗೆ ಮಾತ್ರ ಭಾಳ ಜನ್ಮದ ಜೋಡಿ ಅಂತ ಹೇಳ್ಬೋದು. ಅಂದ್ರೆ ಜನ್ಮದ ಜೋಡಿ ಅಂದ್ರೆ ಜನ್ಮ ಇರತನ ಜೋಡಿನೇ ಜೋಡಿನೇ ಅವ್ರು ಬೋರ್ ಅವ್ರಿಗೆ ಅವ್ರು ಯಾವಾಗ ಕೊರಳಿಗೆ ಮಾಂಗಲ್ಯ ಧಾರಣ ಮಾಡಿಕೊಂಡ ಹಿಡ್ಕೊಂಡು ಸಾಯತನ ನಮ್ಮ ಅಪ್ಪ ನಮ್ಮವ್ವ ಜನ್ಮದ ಜೋಡಿ ಎಲ್ಲಿ ಹೋದ್ರೂ ಕೂಡಿ ಹೋಗ್ತಾರೆ. ಎಲ್ಲಾದ್ರೂ ಹಂಗೆ ಕರ್ದಾರ ಅವ್ರಿಗೆ ಜನ್ಮ ಜೋಡಿ ಇದ್ದಂಗೆ ಇರಿ ಅಂತ. ಯಾರಿಗೆ? ನಮ್ಮ ಅಪ್ಪ ನಮ್ಮ ಹಾ ಅವ್ರು ಏನ್ ಜನ್ಮದ ಜೋಡಿ ಇಬ್ರು ಹೋಗೋರು ಜೋಡಿಲೆ ಜನ್ಮದ ಜೋಡಿ ಅಂತ ಯಾರಿಗಾರ ಕರಿಬೋದು. ಆ ಥರ ಜೋಡಿ ಯಾರು ಇರ್ತಿದ್ಲ. ಇವ್ರು ಮಾತ್ರ ಜನ್ಮದ ಜೋಡಿ ಅಂತ ಕರಿಸ್ಕೊಂಡ್ರನ ಅದು ತೋರಿಸ್ಕೊಡ್ತಾರೆ. ಭಾಳ ಜೀವ ಮಾಡ್ತಾರೆ. ಭಾಳ ಅಂದ್ರೆ ಭಾಳ. ಈಗ ಯಾರು ನಾವು ಮಾಡಲ್ಲ, ಇನ್ನೊಬ್ರು ಊರನ್ನ ಮಾಡಲ್ಲ, ಯಾರು ಮಾಡಲ್ಲ. ನಾವು ನೋಡ್ಲಕ್ಕಂತ ನಮ್ಗೆ ಡೈಲಿ 3 ವರ್ಷದ ದಿನ ಮೇಲೆ ಮುಂಜಾನೆ 1 ರೂಪಾಯಿ ಒಗ್ಗರಣೆ ತಂದು ಕೊಡುತ್ತೆ. ಜೀವ ಅಂದ್ರ ಮೊದಲು ನಾಷ್ಟ ಮಾಡಿ ಒಗ್ಗರಣೆ ನಾಷ್ಟ ಏನ್ ತಿಂತಾಳ ಅಂತ ತಂದ್ಕೊಡ. ನಿನಗೆ ಮಾಮ ಎಷ್ಟು ಜೀವ ಮಾಡ್ತಾನೆ ಅಷ್ಟು ಮಾಡ್ತೀರ? ಅದಕ್ಕೂ ಹೆಚ್ಚಿಗೆ ಮಾಡ್ಯಾನ ಮುಖ್ಯ ಮಾಮಾರ ಯಾರಿಲ್ಲ, ನಾವು ಯಾರಿಲ್ಲ. ಇಲ್ಲ ನೀವಿಬ್ಬರು ಇರಿ. 10 ಪೈಸೆ ಅಲ್ಲ ನೀವಿಬ್ಬರು ಇರಿ. ನಾವಿಬ್ರು ಗಂಡ ಹೆಂಡ್ತಿ ಅಂದ್ರೆ ಒಂದು 10 ಪೈಸೆ. 1 ರೂಪಾಯಿದೊಳಗೆ 10 ಪೈಸೆ. ನಮ್ಮ ಮುತ್ತಿನ ಹೋಗಿ ನಾನು ತುಂಬ ಜೀವ ಮಾಡ್ತಿದ್ದ. ಮತ್ತು ನನಗೆ ಹಾಸ್ಟೆಲ್ಗೆ ಹೋಗ್ಬೇಕಾದ್ರೆ 10-20 ರೂಪಾಯಿ ಖರ್ಚಾಗಿ ಕೊಡ್ತಿದ್ದ. ಮತ್ತು ರೊಕ್ಕ ಇಲ್ಲ ಅಂದ್ರೆ ಇವತ್ತು ರೊಕ್ಕ ಇಲ್ಲಪ್ಪ ಮತ್ತು ಪೋಸ್ಟ್ ಬಂದಾಗ ಪೋಸ್ಟ್ನಾಗ ತೊಗೊಂಬಂದು ಕೊಡ್ತೀನಿ ನಿನಗೆ. ನಾ ಇವತ್ತು ನೀವು ಶಾಲೆಗೆ ಹೋದಾಗ ನನಗೆ ನೆನಪಾಗ್ತದ ಅಂತಂದು. ಯಾವತ್ತು ಶಾಲೆಗೆ ಮತ್ತೆ ಯಾವತ್ತು ಓದ್ತಿ ಚಂದ ಓದ್ತದ ಅಂತ. ನನಗೆ ಹೋದಾಗ ಬಂದಾಗ ಒಮ್ಮೆ ಊಟ ಕೇಳ್ತಿದ್ದ. ಆಯ್ತು ಸ್ವಲ್ಪ ನೀರು ತಂದು ಕೊಡವ ನಿಮ್ಗೆ ಪುಣ್ಯ ಬರ್ತದೆ ಅಂತಿದ್ದ. ಮತ್ತೆ ಆಯ್ತು ಹೋದವ್ರಿಗೆ ಬಂದವ್ರಿಗೆಲ್ಲ ಸಣ್ಣ ಮಾಡ್ತಿದ್ದ. ನಾ ಬೈತಿದ್ದೆ, ಬೈದ ನಿನಗೆ ಗೊತ್ತಾಗಲ್ಲ ಅಂತ ನನಗೆ ಬೈತಿದ್ದ. ಚಿಕ್ಕ ಜೀವ ಮಾಡಿ ಅಂಜೋರ್ ಮ್ಯಾಗ ಭಾಳ ಬೈತಿದ್ನಪ್ಪ. ಎಲ್ಲರೇ ಊಟ ಅದು ಸ್ವಲ್ಪ ಏನಾನ ಮಾಡಿದ್ರೆ ಕೊಡ್ತಿದ್ಲ. ಯಾವಪ್ಪ ನೀನು ಹೆಣ್ತಿಗೆ ಕಾವ್ ಮಾಡ್ತಾಳ, ಊಟ ಕೊಡೋಣ ನಾನು ಮಾತಾಡ್ತಾಳೆ. ಸಮಾಧಾನ ಆಗ್ತಿರ್ಲಿಲ್ಲ. ಎಷ್ಟೊತ್ತಿದ್ರು ನೀವೇ ಕೊಡ್ರಿ ಅಂತಿದ್ದ. ಯಾರು ಕೊಟ್ರು ಸಮಾಧಾನ ಇರ್ತಿದ್ರು. ನೀನು ಕೊಟ್ರೆ ಕೊಟ್ರೆ ಸಮಾಧಾನ. ನೀನೇ ಕೊಡ್ಬೇಕವ. ಅವ್ರು ಯಾರು ಕೊಟ್ರು ನಮ್ಗೆ ಬೈದಿರಲ್ಲ. ನಮ್ಮ ಅಜ್ಜಿನ ಹಂಗಿರಿ. ಇವಾಗ ಎಷ್ಟು ದುಃಖ ಆಕತ್ತಿ? ಕಷ್ಟ ಬರ್ತದ್ರಿ. ಇಲ್ಲಲ್ಲ ಮನ್ಯಾಗ ಬಣ ಅನ್ನಕತ್ತಿ ದುಃಖ. ನೀವೇ ಕೊಟ್ಟು ಹೋಗ್ಬೇಕು ನಮಗೂ. ಅವರು ಎಲ್ಲ ಬಗೆರಲ್ಲಮ್ಮ, ನೀನೇ ಕೊಟ್ಟು ಹೋಗ್ಬೇಕಂತ. ಆರಾಮಿಲ್ಲಕ್ರಿ ನೀ ಮಕ್ಕ ಬೇಡವ, ಹೋಗವ ದವಾಖಾನಿಗೆ ಹೋಗಂತ. ಅದ್ರ ಬಗ್ಗೆ ನಮ್ಮಷ್ಟು ಮೇಲೆ ಭಾಳ ಜೀವ ಇಲ್ಲ ನಮ್ಗೆ. ಕಾಣಲಿಲ್ಲ ಅಂದ್ರೆ ಯಾಕೆ ಕಾಣಿಲ್ಲ, ಎಲ್ಲಿಗೆ ಹೋಗ್ಯಾನ, ಯಾವ ಊರಿಗೆ ಹೋದ, ನಾವು ಊರು ಭಜನೆ ಮಾಡಿ ಸಯ್ಯದ ಒಂದು ತಿಂಗಳ ಅಂದಾಗ ಮಕ್ಕಳ ಅಂದ್ಮೇಲೆ ದಿನಕ್ಕೊಂದು ಸಾರಿ ನಾವು ಹೆಸರು ನೆನೆಸ